ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಜೊತೆ ವಿಶ್ವಬಂಧು ನಾಗೇಶ್ ಸರ್ ಇದ್ದಾರೆ ಬೆಂಗಳೂರಿಂದ. ಸೊ ಹಿ ಹ್ಯಾಸ್ ಬೀನ್ ಪ್ರಾಕ್ಟೀಸಿಂಗ್ ಯೋಗ ಫ್ರಮ್ 25 years and has a huge experience in yoga and meditation field. He has been a fantastic guru for many of new yoga comers like me. ಅವರ ಬಗ್ಗೆ ಯೋಗದ ಬಗ್ಗೆ ಅಭಿಪ್ರಾಯವನ್ನು, ಯೋಗ ಜೀವನವನ್ನು ಏಕೆ ಅಳವಡಿಸ್ಬೇಕು ಅನ್ನೋದನ್ನು ಅವ್ರ ಮಾತುಗಳಲ್ಲಿ ಕೇಳೋಣ. ಹ್ಯಾಂಡ್ ಓವರಿಂಗ್ ಟು ನಾಗೇಶ್ ಸರ್. ನಮಸ್ತೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ. ವಸಂತ್. ನಮಸ್ತೆ ವಸಂತ್ ಜಿ ಅವರೇ. ಸೊ ನಮ್ಮ ಯೂಟ್ಯೂಬ್ ಯೋಗಿ ಗದಗ ಈ ಒಂದು ಜಿಲ್ಲೆಯಿಂದ ವಸಂತ್ ಅವರು ನನಗೆ ಸಂದರ್ಶನ ಮಾಡ್ತಿದ್ದಾರೆ. ಸರ್, ನಾನು ಸುಮಾರು 46 ವರ್ಷಗಳಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನನ್ನ ಯೋಗ ಗುರುಗಳು ಅಜಿತ್ ಕುಮಾರ್ ಅವರು. ನಾವು ಈ ಗದಗ್ನ DGM ಆಯುರ್ವೇದ ಕಾಲೇಜಿನಲ್ಲಿ JVS ಕಾಲೇಜಿಗೆ ಬಂದು 10 ವರ್ಷ ಆಯಿತು. ಅದು 10ನೇ ವರ್ಷ ನಾವು ದಶಮಾನೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ಮುಖ್ಯವಾಗಿ ನಮ್ಮ ಹಿರೇಮಠ ಗುರುಗಳ ಮುಖಾಂತರ ನಾವು ಯೋಗವನ್ನು ಇಲ್ಲಿ ಬೆಳೆಸ್ತಾ ಇದ್ದೀವಿ. ಸುಮಾರು ಇಲ್ಲಿವರೆಗೂ ನನ್ನ ಪ್ರಕಾರ ಪ್ರತಿ ವರ್ಷ 100 ಜನ ಅಂತ ಲೆಕ್ಕ ತೊಗೊಂಡ್ರು 10 ವರ್ಷದಲ್ಲಿ 1,000 ಜನಕ್ಕೆ ನಾವು ಯೋಗವನ್ನು ಹೇಳ್ಕೊಟ್ಟಿದ್ದೀವಿ. ಇಲ್ಲಿ ಯೋಗ ಮಾಸ್ಟರ್ಗಳಾಗಿ ತಯಾರು ಮಾಡಿ ಅವ್ರನ್ನ ಕರ್ನಾಟಕದಾದ್ಯಂತ ವಿಶ್ವದಾದ್ಯಂತ ನಾವು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ಮಾನದಂಡವನ್ನು ಇಟ್ಕೊಂಡಿದ್ದೀವಿ. ಯಾರು CYS ಎಕ್ಸಾಮ್ ಮಾಡ್ತಾರೆ ಅವರಿಗೆ ನಾವು ಜೂರಿ ಎಕ್ಸಾಮ್ ಮಾಡಿ, ಮತ್ತು ಯಾರು ಒಂದು BSc MSc ಯೋಗ ಮಾಡಿರ್ತಾರೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಶಿಕ್ಷಕರಾಗಿ ಅನುಭವಿಸಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಶಿಷ್ಯರು ಇವತ್ತು ನಮ್ಮ ಇಡೀ ಏಷ್ಯಾ ಖಂಡದಲ್ಲಿ ಎಲ್ಲ ಕಡೆ ಆಕ್ರಮಿಸ್ಕೊಂಡಿದ್ದಾರೆ. ಎಲ್ಲ ಕಡೆ ಹೋಗಿ ಯೋಗ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿಯಟ್ನಾಮ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಕಾಂಬೋಡಿಯಾ ಇರ್ಬೋದು, ಮಲೇಷಿಯಾ, ಸಿಂಗಪೂರು, ಹೀಗೆ ಹಾಂಗ್ಕಾಂಗು, ಈ ಥರ ಎಲ್ಲ ಮಹಾನಗರಗಳಲ್ಲಿ, ದೇಶಗಳಲ್ಲಿ ನಮ್ಮ ಭಾರತದ ಹೆಮ್ಮೆಯ ವಿದ್ಯೆ ಆದಂಥ ನರೇಂದ್ರ ಮೋದಿ ಇವತ್ತು ಜಗತ್ತಿಗೆ ಅದನ್ನು 2014ರಲ್ಲಿ 2015ರಿಂದ ಪ್ರಾರಂಭ ಮಾಡಿ ಇವತ್ತು 200 ದೇಶಗಳಲ್ಲಿ ಯೋಗವನ್ನು ಮಾಡ್ತಾ ಇದ್ದೀವಿ. ಯೋಗ ಶಿಕ್ಷಕರು ತಯಾರಾಗ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಡಾಕ್ಟರ್ SS ಹಿರೇಮಠ ಅವರನ್ನು, ಅವರು ಯೋಗ ನಿದ್ರಾ ಎಕ್ಸ್ಪರ್ಟ್ ಮತ್ತು ಅಡ್ವಾನ್ಸ್ ಆಸನ ಎಕ್ಸ್ಪರ್ಟ್ ಆಸನಗಳಲ್ಲಿ ಅವರು ಸುಮಾರು 14 ಜಿಲ್ಲೆಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ನಮ್ಮ ಹಲವಾರು ವಿದ್ಯಾರ್ಥಿಗಳನ್ನು ಮತ್ತು ಬೇರೆ ಬೇರೆ ವ್ಯಕ್ತಿಗಳನ್ನು, ಯೋಗ ಸಂಘಗಳನ್ನು ಅವ್ರನ್ನ ಮಾತಾಡಿ ಭೇಟಿ ಮಾಡಿ ನಮ್ಮ ಯೋಗವನ್ನು ಪ್ರಚಾರ ಮಾಡ್ತಿದ್ದಾರೆ. ಅವ್ರನ್ನ ನಾವು ಈ ಉತ್ತರ ಕರ್ನಾಟಕದ ಪತಂಜಲಿ ಯೋಗಿ, ನಡೆದಾಡೋ ಪತಂಜಲಿ ಯೋಗಿ ಅಂತಲೇ ಕರಿತೀವಿ. ಕಾರಣ ಏನಪ್ಪ ಅಂದರೆ ಅವರು ಯಾವುದೇ ರೀತಿಯಾದಂಥ ನಿರೀಕ್ಷೆ ಮಾಡದೆ ಅವರು ಕೆಲಸ ಮಾಡ್ತಾಯಿದ್ದಾರೆ. ಹಣದ ಹಿಂದೆ ಬಿದ್ದಿಲ್ಲ. ಅವರು ಯೋಗವನ್ನು ಕಲಿಬೇಕು, ನೀವು ಕಲೀರಿ, ಬೇರೆಯವ್ರಿಗೆ ಕಲಿಸಿರಿ ಅನ್ನೋ ಒಂದು ಶ್ಲೋಕದ ಮುಖಾಂತರ ಅವ್ರು ಮಾಡ್ತಾಯಿದ್ದಾರೆ. ನಾನು ಅಷ್ಟೇ ಬೆಂಗಳೂರಿಂದ ಅಲ್ಲಿಂದ ಸುಮಾರು ಪ್ರತಿ ವರ್ಷವೂ ಒಂದು 15-25 ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬರ್ತೀನಿ. ಇಲ್ಲಿನ ಕ್ಯಾಂಪಸ್ ನಂಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಇಲ್ಲಿ 3 ವಿದ್ಯೆಗಳು ನಮಗೆ ಸಿಗುತ್ತೆ. ಒಂದನೇದಾಗಿ ಯೋಗ, ಇನ್ನೊಂದು ಆಯುರ್ವೇದ, ಇನ್ನೊಂದು ನ್ಯಾಚುರೋಪತಿ. ಹಾಗಾಗಿ ಅನಾಟಮಿ ಪೂರ್ತಿ ಇಲ್ಲಿ ತೋರಿಸ್ಕೊಡ್ತಾರೆ ಅಷ್ಟೊಂದು ಕಡಿಮೆ ಬೆಲೆಗೆ. ಅದೇ ನಾವು ಬೆಂಗಳೂರಲ್ಲಿ ಮಾಡಬೇಕಂದ್ರೆ ಒಂದು ಡಾಕ್ಟ್ರ್ ಆಗಬೇಕಂದ್ರೆ 1 ಕೋಟಿ ರೂಪಾಯಿ ಬೇಕಾಗುತ್ತೆ. ಇಲ್ಲಿ ನಾವು ಅದನ್ನೆಲ್ಲ ಮಾಡ್ಕೊಂಡು ಕೆಲವೇ ಸಾವಿರಗಳಲ್ಲಿ ಇದನ್ನು ಮುಕ್ತಾಯ ಮಾಡ್ಕೊಂಡು ಹೋಗ್ಬೋದು. ಮತ್ತು ಪ್ರತಿ ವರ್ಷ ನಾವು ಜೂರಿಗಳಾಗಿ ಮಾಡ್ತೀವಿ. ನಮ್ಮ ದೇಶದಲ್ಲಿರುವಂಥ ಈ ವಿದ್ಯೆಯನ್ನು ಇಡೀ ವಿಶ್ವಕ್ಕೆ ಸಾರಿದ್ದೀವಿ. ಮತ್ತೆ ವಿಶ್ವಗುರು ಆಗ್ತಾಯಿದೆ ಯೋಗದ ಮುಖಾಂತರ. ಈ ಒಂದು ನಮ್ಮ ಯೂಟ್ಯೂಬ್ನ ಯೋಗಿ ಗದಗ್ನ ವಸಂತ್ ಕುಮಾರ್ ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವ್ರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಹೋಗ್ತೀವಿ. ನಮ್ಮ ಹಲವಾರು ಕಾರ್ಯಕ್ರಮಗಳನ್ನು ಅವರು ಲೈವನ್ನು ತೋರಿಸ್ತಾರೆ ಮತ್ತು ನಮ್ಮ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಅವರು ಸಹಕರಿಸ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ ಸರ್, ಧನ್ಯವಾದ. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಯೋಗದ